ಓಕೆ, ಮತ್ತೊಂದು ಅದ್ಭುತ ಪ್ರಾಡಕ್ಟ್ ಬಗ್ಗೆ ಇಲ್ಲಿ ಇವಾಗ ತಿಳ್ಕೊಳ್ಳೋಣ. ಅದೇ ಸಾಮಾನ್ಯವಾಗಿ ಇಲ್ಲಿ ಈ ಒಂದು ಹೋಟೆಲ್ಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಮದುವೆ ಛತ್ರಗಳಲ್ಲಾಗಿರ್ಬೋದು, ಈ ಒಂದು ಪಾತ್ರೆಗಳನ್ನ ಇಲ್ಲಿ ತೊಳೆಯೋದಿಕ್ಕೆ ಸಾಮಾನ್ಯವಾಗಿ ಬಳಸ್ತಕ್ಕಂತ ಒಂದು ವಸ್ತು ಅಂತಂದ್ರೆ ಅದೇ ಈ ಒಂದು ಪಾತ್ರೆ ತಿಕ್ಕೋ ಒಂದು ಸೋಪ್ ಆಗಿರ್ಬೋದು, ಅಥವಾ ಪಾತ್ರೆ ತಿಕ್ಕೋದಿಕ್ಕೆ ಈ ಒಂದು ಸಬ್ಬಿನ ಪುಡಿ ಅಂತ ಇಲ್ಲಿ ಬಳಸ್ತಾರೆ. ಅದೇ ರೀತಿ ಪಾತ್ರೆ ತಿಕ್ಕೋದಿಕ್ಕೆ ಈ ಒಂದು ಲಿಕ್ವಿಡ್ ಅನ್ನ ಇಲ್ಲಿ ಬಳಸ್ತಾರೆ. ನಿಜವಾಗ್ಲೂ ಸಹ ಇಲ್ಲಿ ಆ ಒಂದು ಪಾತ್ರೆ ತಿಕ್ತಕ್ಕಂತ ಒಂದು ಸೋಪ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಸಬೀನ ಆಗಿರ್ಬೋದು, ಈ ಒಂದು ಮಾರ್ಕೆಟ್ ಅಲ್ಲಿ ಲಭ್ಯ ಇರತಕ್ಕಂತ ಒಂದು ಪ್ರಾಡಕ್ಟ್ ಗಳು ನಿಜವಾಗ್ಲೂ ಸಹ ಇಲ್ಲಿ ಆ ಒಂದು ಪಾತ್ರೆ ಮೇಲೆ ಇರ್ತಕ್ಕಂತ ಈ ಒಂದು ಕೊಳೆಯನ್ನ, ಜಿಡ್ಡಿನ ಅಂಶವನ್ನ ಇಲ್ಲಿ ತೆಗೆಯುತ್ತಾ, ಸೀದಿರ್ತಕ್ಕಂತ ಒಂದು ಅಂಶವನ್ನ ಇಲ್ಲಿ ತೆಗೆಯುತ್ತಾ ಅನ್ನೋದೇ ಒಂದು ಪ್ರಶ್ನೆ. ತೊಳೆದ ಮೇಲೂ ಸಹ ಇಲ್ಲಿ ಅದರ ಅಂಶ ನಮ್ಮ ಒಂದು ದೇಹವನ್ನ ಇಲ್ಲಿ ಸೇರ್ತಾ ಇದೆ, ಸಾಕಷ್ಟು ಕಾಯಿಲೆಗಳ ಇಲ್ಲಿ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ಹೋಗ್ಲಾಡ್ಸೋದಿಕ್ಕೆ ನಮ್ಮ ಒಂದು ಮೋದಿಕೆನಲ್ಲಿ ಇರ್ತಕ್ಕಂತ ಅದ್ಭುತವಾದಂತ ಒಂದು ಪ್ರಾಡಕ್ಟೇ ಅದೇ ನನ್ನ ಒಂದು ಹೆಮ್ಮೆಯ ವಂಡರ್ ಡ್ರಾಪ್ ಅಂತ ಇಲ್ಲಿ ಹೇಳ್ಬೋದು. ಇದರ ಒಂದು ಮಿರಾಕಲ್ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, 1 ಲೀಟರ್ ವಂಡರ್ ಡ್ರಾಪ್ ನಲ್ಲಿ ನಾವು 10,000 ಪಾತ್ರೆಗಳನ್ನ ಇಲ್ಲಿ ತೊಳೆಯಬಹುದು. ಆನಂತರ ಇನ್ನೊಂದು ಮಾತನ್ನ ಇಲ್ಲಿ ಹೇಳ್ತಾರೆ, ನಮ್ಮ ಒಂದು ಭಾರತೀಯ ಊಟದ ಒಂದು ಪದ್ಧತಿಗೆ ಒಗ್ಗುವಂತಹ ಒಂದು ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಅಂತಂದ್ರೆ ವಂಡರ್ ಡ್ರಾಪ್ ಅಂತ ಇಲ್ಲಿ ಹೇಳ್ಬೋದು. ಡ್ರಾಪ್ ಯಾವ ತರ ಇಲ್ಲಿ ಈ ಒಂದು ಪಾತ್ರೆಗಳ ಮೇಲೆ ಇರ್ತಕ್ಕಂತ ಒಂದು ಕೊಳೆಯನ್ನ, ಜಿಡ್ಡಿನ ಅಂಶವನ್ನ ಇಲ್ಲಿ ಹೋಗ್ಲಾಡ್ಸುತ್ತೆ. ಆನಂತರ ಕೆಮಿಕಲ್ ಫ್ರೀ ಅಂತ ಇಲ್ಲಿ ಹೇಳ್ತಾರೆ. ಬಯೋಸೇಫ್ ಫಾರ್ಮುಲಾದೊಂದಿಗೆ ಈ ಒಂದು ಪ್ರಾಡಕ್ಟ್ ಅನ್ನ ಇಲ್ಲಿ ಮಾಡಿರ್ತಾರೆ. ಹಾಗಾದ್ರೆ ಮಾರ್ಕೆಟ್ ನಲ್ಲಿ ಲಭ್ಯ ಇರ್ತಕ್ಕಂತ ಈ ಒಂದು ಸಾಮಾನ್ಯವಾದ ಪಾತ್ರೆ ತಿಕ್ತಕ್ಕಂತ ಒಂದು ಸೋಪಿಗೂ ಆನಂತರ ನಮ್ಮ ಒಂದು ವಂಡರ್ ಡ್ರಾಪಿಗೂ ಇರ್ತಕ್ಕಂತ ಒಂದು ವ್ಯತ್ಯಾಸವನ್ನ ಇಲ್ಲಿ ಈ ಒಂದು ಡೆಮೋ ಮುಖಾಂತರ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇದರಲ್ಲಿ ಕೆಮಿಕಲ್ ಅನ್ನ ಆಡ್ ಮಾಡಿರ್ತಾರೋ ಇಲ್ವೋ ಅನ್ನೋದನ್ನ ನಾನು ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಆ ಮಾರ್ಕೆಟ್ ನಲ್ಲಿ ಲಭ್ಯ ಇರತಕ್ಕಂತ ಒಂದು ಸೋಪನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗೆ ನಮ್ಮ ಒಂದು ವಂಡರ್ ಡ್ರಾಪ್ ಇದೆ. ಇಲ್ಲಿ ಒಂದು ಇಂಗ್ರೀಡಿಯೆಂಟ್ ಅನ್ನ ಇಲ್ಲಿ ಬಳಸ್ತಾ ಇದ್ದೇನೆ. ಅದೇ ಈ ಒಂದು ಪ್ರಕೃತಿಯಲ್ಲಿ ಸಿಗ್ತಕ್ಕಂತ ಒಂದು ಹಳದಿ ಪೌಡರ್ ಅಂತ ಇಲ್ಲಿ ಹೇಳ್ಬೋದು. ಇದು ನ್ಯಾಚುರಲ್ ಆಗಿ ಸಿಗ್ತಕ್ಕಂತ ಒಂದು ಪೌಡರ್ ಆಗಿರೋದ್ರಿಂದ ಇದನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಈ ಒಂದು ಡೆಮೋಕ್ಕೆ. ಒಂದು ಗ್ಲಾಸ್ಗೂ ಸಹ ಇಲ್ಲಿ ಈ ಒಂದು ಹಳದಿ ಪೌಡರ್ನ ಇಲ್ಲಿ ಹಾಕ್ತಾ ಇದ್ದೀನಿ, ಕಾಣಿಸ್ತಾ ಇರಬಹುದು. ಓಕೆ, ನೋಡ್ರಿ, ಎರಡರಲ್ಲೂ ಸಹ ಇಲ್ಲಿ ಮಿಶ್ರಣ ಆಯ್ತು. ಈಗ ಯಾಕೆ ಒಂದು ಹಳದಿಯನ್ನ ಇಲ್ಲಿ ಬಳಸಿದ್ದೇನೆ ಅಂತಂದ್ರೆ, ಇದೊಂದು ನ್ಯಾಚುರಲ್, ನೈಸರ್ಗಿಕವಾಗಿ ಸಿಗ್ತಕ್ಕಂತ ಒಂದು ಇಂಗ್ರೀಡಿಯೆಂಟ್. ಇದ್ರ ಜೊತೆಗೆ ಈ ಒಂದು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಒಂದು ಪಾತ್ರೆ ತಿಕ್ತಕ್ಕಂತ ಸೋಪನ್ನು ಹಾಕ್ತೀನಿ, ಜೊತೆಗೆ ಈ ಒಂದು ವಂಡರ್ ಡ್ರಾಪ್ ಅನ್ನು ಸಹ ಇಲ್ಲಿ ಹಾಕ್ತೀನಿ. ನಿಜವಾಗ್ಲೂ ಇವೆರಡರಲ್ಲಿ ಕೆಮಿಕಲ್ ಇತ್ತು ಅಂತಂದ್ರೆ ಈ ಒಂದು ನೈಸರ್ಗಿಕವಾದಂತ ಒಂದು ಹಳದಿಯ ಜೊತೆಗೆ ರಿಯಾಕ್ಷನ್ ಆಗ್ಬೇಕು. ಇಲ್ಲ ಅಂತಂದ್ರೆ ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ಹಾಗಾದ್ರೆ ಮೊದಲು ನಾನಿಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಈ ಒಂದು ಪಾತ್ರೆ ತೊಳಿತಕ್ಕಂತ ಒಂದು ಪೌಡರ್ನ ಇಲ್ಲಿ, ಸೋಪನ್ನ ಇಲ್ಲಿ ಹಾಕ್ತಾ ಇದ್ದೀನಿ, ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ನಮ್ಮ ಒಂದು ವಂಡರ್ ಡ್ರಾಪ್ ಅನ್ನ ಇಲ್ಲಿ ಹಾಕ್ತಾ ಇದ್ದೀನಿ, ಕಾಣಿಸ್ತಾ ಇದೆ. ಓಕೆ, ನೋಡ್ತಾ ಇರ್ಬೋದು. ಎರಡನ್ನು ಸಹ ಇಲ್ಲಿ ಮಿಕ್ಸ್ ಮಾಡೋಣ. ಯಾವ್ದು ರಿಯಾಕ್ಷನ್ ಆಗುತ್ತೋ ಅದರಲ್ಲಿ ಹೆಚ್ಚು ಕೆಮಿಕಲ್ ಇರುತ್ತೆ, ಹಾಗೆ ಯಾವ್ದು ರಿಯಾಕ್ಷನ್ ಆಗಲ್ವೋ ಅದರಲ್ಲಿ ಯಾವುದೇ ರೀತಿಯ ಒಂದು ಕೆಮಿಕಲ್ ಅನ್ನ ಹಾಕಿರೋದಿಲ್ಲ. ನ್ಯಾಚುರಲ್ ಆಗಿ ಬಯೋಸೇಫ್ ಫಾರ್ಮುಲಾದೊಂದಿಗೆ ಮಾಡಿರ್ತಾರೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಈ ಭಾಗದಲ್ಲಿ ಒಂದು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಒಂದು ಬಟ್ಟೆ, ಈ ಒಂದು ಪಾತ್ರೆ ತಿಕ್ತಕ್ಕಂತ ಒಂದು ಸೋಪ್ ಇದೆ. ಈ ಒಂದು ಭಾಗದಲ್ಲಿ ನಮ್ಮ ಒಂದು ವಂಡರ್ ಡ್ರಾಪ್. ಇಲ್ಲಿ ವ್ಯತ್ಯಾಸವನ್ನ ಇಲ್ಲಿ ನೀವು ಗಮನಿಸ್ತಾ ಇರಬಹುದು. ಎರಡರಲ್ಲೂ ಯಾವ ತರದ ಒಂದು ವ್ಯತ್ಯಾಸ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ನಿಮ್ಮ ಕಣ್ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಈ ಒಂದು ಪಾತ್ರೆ ತಿಕ್ತಕ್ಕಂತ ಒಂದು ಸೋಪ್ ಅಲ್ಲಿ ಹೆಚ್ಚಿನ ಒಂದು ಕೆಮಿಕಲ್ ಅನ್ನ ಇಲ್ಲಿ ನಾವು ಕಾಣಬಹುದು. ಈ ತರದ ಒಂದು ಕೆಮಿಕಲ್ ಅನ್ನ ಬಳಸಿ ಪಾತ್ರೆಗಳನ್ನ ತೊಳೆದಾಗ ಏನಾಗುತ್ತೆ, ನೋಡೋದಿಕ್ಕೆ ಒಂದು ಪಾತ್ರೆ ಕ್ಲೀನ್ ಆಗಿರೋಂಗ್ ಕಾಣಿಸುತ್ತೆ, ಆದ್ರೆ ಅದ್ರ ಮೇಲೆ ಹೆಚ್ಚಿನ ಒಂದು ಕೆಮಿಕಲ್ ಇಲ್ಲಿ ಕೂತಿರುತ್ತೆ. ಅದರಲ್ಲೇ ನಾವು ಅಡಿಗೆನ ಇಲ್ಲಿ ಮಾಡ್ತೀವಿ. ಆ ಒಂದು ಅಡಿಗೆ ಮಾಡಿದಾಗ ಆ ಒಂದು ಆಹಾರದ ಒಳಗೆ ಈ ಒಂದು ಕೆಮಿಕಲ್ ಸೇರುತ್ತೆ, ಅದು ನಮ್ಮ ದೇಹವನ್ನ ಇಲ್ಲಿ ಸೇರುತ್ತೆ. ಆನಂತರ ದೇಹದಲ್ಲಿ ಸಾಕಷ್ಟು ಒಂದು ಕಾಯಿಲೆಗಳು ಇಲ್ಲಿ ಬರೋದಕ್ಕೆ ಕಾರಣವಾಗುತ್ತೆ. ಇನ್ನೊಂದು ಭಾಗದಲ್ಲಿ ತೋರಿಸ್ತಾ ಇದ್ದೀನಿ, ನಮ್ಮ ಒಂದು ವಂಡರ್ ಡ್ರಾಪ್ ಯಾವುದೇ ರೀತಿಯ ಒಂದು ಕೆಮಿಕಲ್
ಅನ್ನ ಇಲ್ಲಿ ಹೊಂದಿರದೇ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಇಲ್ಲಿ ಹೇಳ್ಬೋದು. ಕಂಪ್ಲೀಟ್ಲಿ ಬಯೋಸೇಫ್ ಅಂತ ಇಲ್ಲಿ ಹೇಳ್ಬೋದು. ಈ ಒಂದು ಪಾತ್ರೆಗಳನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡುತ್ತೆ. ಹಾಗಾದ್ರೆ ಯಾವೆಲ್ಲ ಒಂದು ತರಹದ ಒಂದು ಪಾತ್ರೆಗಳನ್ನ ಇಲ್ಲಿ ಸ್ವಚ್ಛ ಮಾಡುತ್ತೆ ಅಂತಂದ್ರೆ ಈ ಒಂದು ಸ್ಟೀಲ್ ಆಗಿರ್ಬೋದು, ನಾನ್ ಸ್ಟಿಕ್ ಕುಕ್ವೇರ್ ಆಗಿರ್ಬೋದು, ಕ್ರಿಸ್ಟಲ್ ಗ್ಲಾಸ್ ಗಳಾಗಿರ್ಬೋದು, ಆನಂತರ ಕಟ್ಲೆರಿ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಒಂದು ಅಲ್ಯೂಮಿನಿಯಂ ಪಾತ್ರೆಗಳಾಗಿರ್ಬೋದು, ಕಾಪರ್ ಆಗಿರ್ಬೋದು, ಆನಂತರ ಈ ಒಂದು ಬೋನ್ ಚೈನಾ ಕ್ರೋಕರಿ ಆಗಿರ್ಬೋದು, ಆನಂತರ ಬ್ರಾಸ್ ಆಗಿರ್ಬೋದು. ಈ ತರ ಸಾಕಷ್ಟು ವಿವಿಧ ರೀತಿಯ ಒಂದು ಈ ಒಂದು ಯುಟೆನ್ಸಿಲ್ಸ್ ಅಂತ ನಾವೇನ್ ಕರಿತೀವಿ, ಅಡಿಗೆ ಮನೆಯಲ್ಲಿ ಬಳಸ್ತಕ್ಕಂತ ಒಂದು ಪಾತ್ರೆ ಸಾಮಾನುಗಳು, ಪಾಟ್ಸ್ ಅಂಡ್ ಪ್ಯಾನ್ಸ್ ಅಂತ ನಾವೇನ್ ಕರಿತೀವಿ, ಎಲ್ಲವನ್ನೂ ಸಹ ಇಲ್ಲಿ ಅದ್ಭುತವಾಗಿ ಸ್ವಚ್ಛ ಮಾಡ್ತಕ್ಕಂತ ಒಂದು ಪ್ರಾಡಕ್ಟ್ ಅಂತ ಇಲ್ಲಿ ಹೇಳ್ಬೋದು. ಯಾವುದೇ ಒಂದು ಕಠಿಣ ಕಲೆ ಇರಲಿ ಅದನ್ನ ಅದ್ಭುತವಾಗಿ ಇಲ್ಲಿ ತೆಗಿತಕ್ಕಂತ ಆ ಒಂದು ಕಠಿಣವಾದ ಒಂದು ಮಸಿ ಅನ್ನ ಇಲ್ಲಿ ಒಂದು ತೆಗಿತಕ್ಕಂತ ನಿರ್ಮೂಲನೆ ಮಾಡ್ತಕ್ಕಂತ ಒಂದು ಕೆಲಸವನ್ನ ನಮ್ಮ ಒಂದು ಮೋದಿಕೆಯನ್ನ ವಂಡರ್ ಡ್ರಾ ಮಾಡುತ್ತೆ.